PWD ಕೊಟ್ಟು 25 ಕೋಟಿನ ಕೆಲಸ ಇಲ್ಲ ಇದ್ದಾರೆ ಅಂದ್ಬಿಟ್ಟು ನಾವು ಕೆಲಸ ಕೊಟ್ಟರೆ ನಿಮಗೆ 1 ವರ್ಷ ಮಾಡಿದ್ದೀರಾ. ಇಷ್ಟೊಂದು 1 ವರ್ಷದಲ್ಲಿ ರೋಡ್ ಹಾಕಿದ್ರೆ ಎಷ್ಟು ಒಳ್ಳೆ ಹೆಸರು ಬರ್ತಾ ಇತ್ತು ನಮಗೂ. ಆದ್ರಿಂದ ನಮ್ಗೆ ಬೇಡ, ನಿಮ್ಗೆ ಬೇಕಾಗಿಲ್ಲ, ನಾವು ರಿಟರ್ನ್ ತಗೊಂಡು ನಾವು PWDಗೋ ಇಲ್ಲ ಅಂದ್ರೆ ಯಾವುದಕ್ಕೆ ಹಾಕಿ ನಾವು ಮಾಡ್ಕೊಳ್ತೀವಿ. ಏನು ಮಾಡಬೇಡ ಈ ಊರಲ್ವಾ ಈ ಅಲ್ವಾ ಸರ್ ಮುಖ್ಯಮಂತ್ರಿಗಳು 25 ಕೋಟಿ ಕೊಟ್ಟು 1 ವರ್ಷ ಆಯ್ತಾ? 25 ಕೋಟಿ ಕೊಟ್ಟು ಒಂದು ಸರಿ ನಾವು ಇನ್ನೂ ಕೂಡ ಅದಕ್ಕೆ ಬೇಡಿಕೆ ಇದ್ದೀವಿ. ನಾವೇ 25 ಕೋಟಿನಲ್ಲಿ ನಾನು 5 ಕೋಟಿ PWD ಕೊಟ್ಟೆ, 20 ಕೋಟಿ ನೀವು PRD ಕೊಟ್ಟೆ ಹಳ್ಳಿ ರೋಡ್ ಮಾಡ್ಸೋಣ ಅಂತ. PWD ಕೆಲಸ ಮುಗಿದೋಯ್ತು. ನೀವು ಇನ್ನೂ ಟೆಂಡರ್ ಪ್ರೋಸೆಸ್ ಮಾಡಕ್ಕಾಗಲಿಲ್ಲ ನಿಮ್ಮ ಕೈಲಿ. ಯಾಕಪ್ಪ ಕೊಡ್ಬೇಕು ನಾವು ನಿಮ್ಗೆ? PRD ಹಳ್ಳಿ ರೋಡ್ಗಳು ಆಯ್ತು, ನಮ್ಗೆ ನಾವು ಲ್ಯಾಂಡ್ ಅರ್ಬಿ ನಿರ್ಮಿತಿ ಕೇಂದ್ರದಿಂದ ಕ್ಲಿಯರ್ ಮಾಡಿಸ್ಬೋದು, ಗೌರ್ಮೆಂಟ್ ಕ್ಲಿಯರ್ ಮಾಡ್ಕೊಡಿ. ಆಗಲ್ಲ. ಲ್ಯಾಂಡ್ ಆರ್ಮಿ ಅವೆಲ್ಲನೂ ಪರ್ಸೆಂಟೇಜ್ ಇರ್ಬೋದು, ಟ್ಯಾಕ್ಸಸ್ ಅವೆಲ್ಲ ಅವರ 15% ಅಲ್ಲೇ ಹೊರಟೋಗ್ತದೆ. ನೀವು ತೆಗೆದು ಫಸ್ಟ್ PWD ಅಲ್ಲ PWD ಕೂಡ ಬರಲ್ಲ. ಎಲ್ಲ ರೋಡ್ಗೂ ಕೊಡ್ಬೋದು ಸರ್. ನಿಮ್ಗೆ ಒಂದು ಅರ್ಥ ಮಾಡ್ತಾರೆ. ಇಲ್ಲ ಸರ್, ಒಂದು ನಿಮಿಷ ಕೇಳ್ಕೊಳ್ಳಿ ಸರ್. ನಾನು ಹೇಳುತ್ತೆ ಪೇಷಂಟ್ ಮೈಸೂರು ಸಿಟಿ ಕಾರ್ಪೊರೇಷನ್ ಬಿಲಾಂಗ್ಸ್ ಟು ಮೈ ಡಿಪಾರ್ಟ್ಮೆಂಟ್, ಸಿಟಿ ಕಾರ್ಪೊರೇಷನ್. ಅದರಲ್ಲಿ 250 ಕೋಟಿ ರೂಪಾಯಿಗಳನ್ನ ವೈಟ್ ಟಾಪಿಂಗ್ ಮಾಡೋಕ್ಕೋಸ್ಕರ PWD ಸಿಟಿ ಕೊಡ್ಬೋದು. ನಮ್ಮಲ್ಲಿ ಮಾಡ್ತೀವಿ. ಕಾರ್ಪೊರೇಷನ್ ಕೊಡ್ಬೇಕಾಗಿದ್ದು ಸಿಒರೆ ಕೊಡಕ್ ಬರುತ್ತಾ? ಕಾರ್ಪೊರೇಷನ್ ಕೊಡ್ಬೇಕಾಗಿದ್ದು ಸಿಒರೆ ಕೊಡಕ್ ಬರುತ್ತಾ? ಅದು ಬರ್ಬೋದು. ರೂರಲ್ ಕೊಡಕ್ ಬರಲ್ಲ, ಅವ್ರ ರೋಡ್ ಮಾತ್ರ. PWD ಹೆಂಗೆ ಸಿಟಿ ಕೊಡ್ಬೋದು? ಸಿಟಿಗೆ ಯಾಕೆ ಕೊಡ್ಬೋದು ಸರ್? ಒಂದು ನಿಮಿಷ ಇದೆ ಸರ್. ಈಗ ಒಂದು ಸಿಒರೆ ಈಗ 1 ವರ್ಷ ಆಯ್ತು, ನಮ್ಗೆ ಕೊಟ್ಟಿದ್ದ ಪ್ರಕಾರ ಗೊತ್ತಿದ್ದ ಪ್ರಕಾರ ಅವ್ರಿಗೆ ಮಾಡಕ್ ಯೋಗ್ಯತೆ ಇಲ್ಲ ಅಂದ್ರೆ ಏನೇ ಮಾಡ್ಬೇಕು? ಇವರು ಲೇಜಿನೆಸ್ ನಿಂದ ಜನಗಳಿಗೆ ಸಫರ್ ಆಗಬೇಕು, ಪೊಲಿಟಿಷಿಯನ್ಸ್ ಸಫರ್ ಆಗಬೇಕು. ಏನಾಗಿದ್ದೀರಾ ನೀವು? ಏನಾಗಿದ್ದೀರಾ? ನಿಮ್ಗೆ ಯೋಗ್ಯತೆ ಇಲ್ಲ ಮಾಡಕ್ಕೆ? ನೋಡ್ರಿ, ಮಾಲೂರಲ್ಲಿ ನಾನು ತಗೊಂಡಿರೋ ತೀರ್ಮಾನ ರಾಜ್ಯದಲ್ಲಿ ಯಾರು ತಗೊಂಡಿಲ್ಲ. ಒಂದು ನಿಮಿಷ, ಮಾಲೂರಲ್ಲಿ ನಾನು ತಗೊಂಡಿರೋ ತೀರ್ಮಾನ ರಾಜ್ಯದಲ್ಲಿ ಯಾರು ತಗೊಂಡಿಲ್ಲ. ಕಾರಣ ಏನಂದ್ರೆ ಯಾಕೆ ತೀರ್ಮಾನ ತಗೊಂಡಿದ್ರೆ ನಾನು ಪ್ಯಾಕೇಜ್ ಮಾಡಿಸಿದೀನಿ, ಒಳ್ಳೆ ಕಾಂಟ್ರಾಕ್ಟ್ ಬರ್ಲಿ ಅಂತೀನಿ. 50 ಲಕ್ಷ 60 ಲಕ್ಷ 1 ಕೋಟಿ ಹಾಕೊಂಡು ಸಣ್ಣ ಪಣ್ಣ ಕಾಂಟ್ರಾಕ್ಟ್ ಬಂದ್ರೆ ನಾನೆಲ್ಲ ಡಾಂಬರ್ ತಗೊಂಡಿದ್ದೀನಿ. ಆ ಡಾಂಬರ್ ಮಿಷಿನ್ ಇರೋದಿಲ್ಲ, ಕ್ವಾಲಿಟಿ ಬರೋದಿಲ್ಲ ಅಂತ ನಾನು ಒಬ್ಬನೇ ರಾಜ್ಯದಲ್ಲಿ ಪ್ಯಾಕೇಜ್ ಮಾಡಿಸಿರೋದು 20 ಕೋಟಿನ. ಇನ್ನು ಒಳ್ಳೆ ಕಾಂಟ್ರಾಕ್ಟ್ ಬೇಕು ಅನ್ನೋ ಉದ್ದೇಶದಿಂದ, ಇಲ್ಲ ನಮ್ಮ ಕಾರ್ಯಕರ್ತರು ಕೊಡ್ಬೇಕು, ಇಲ್ಲ ಯಾರೋ ಸಣ್ಣ ಪಣ್ಣರು ಕೊಟ್ಟು ರೋಡ್ಗಳ ಹಾಳಾಗಿ ಹೋಗ್ಬೇಕು ಅಂತ ನಾನು ಯಾವಾಗ ಮಾಡ್ಕೊತಾ ಇದ್ದೆ. ಆಯ್ತಪ್ಪ, ನಾನು ಪ್ಯಾಕೇಜ್ ಕೊಟ್ಟಿದ್ರೆ ಕೇರ್ ಮಾಡೋದು ಯಾರು? ನಿಮ್ ಜವಾಬ್ದಾರಿ ಅಲ್ವಾ? ನೀವು ಯಾಕೆ ಮಾಡಿಲ್ಲ? ಶಾರ್ಟ್ ಟೈಮ್ ಟೆಂಡರ್ ಮಾಡ್ತೀರಾ? ಇಲ್ಲ 7 ದಿನದಲ್ಲಿ 7 ದಿನ ನೀವು ಮಾಡಿಲ್ಲ ಅಂದ್ರೆ ಬಿಟ್ಟು ಸ್ಪೆಷಲ್ ಆರ್ಡರ್ ಮಾಡ್ಕೊಟ್ಟು PWDಗೆ ನಮ್ಮ ರೋಡ್ ಡೈವರ್ಟ್ ಮಾಡಿ ನಾನು ಮಾಡ್ತೀನಿ ಸರ್. ನಾನು ಈಗ ಇಡೀ ಜಿಲ್ಲೆಯಲ್ಲಿರುವಂಥದ್ದು ಎಲ್ಲ DPR ತರಿಸ್ಕೊಳ್ಳಿ, DPR ಮತ್ತೆ ಟೆಂಡರ್ ಪ್ರೊಸೆಸ್ ತೆಗೆಸ್ಕೊಳ್ಳಿ. ಯಾವ್ಯಾವ್ದು ಆಗಿಲ್ಲ ಶಾರ್ಟ್ ಟೈಮ್ ಟೆಂಡರ್ 7 ದಿನಕ್ಕೆ ಕೊಡ್ಬೋದು. ನೀವು ಶೂಟಿಂಗ್ ಹಾಕಿ ಯಾರ್ಯಾರು ಎಲಿಜಿಬಲ್ ಆಗಿದ್ರೆ ಸಿಂಗಲ್ ಟೆಂಡರ್ ಆದ್ರೂ ಕೊಡ್ಬೋದು. ಎಷ್ಟು ಸರಿ ಫೇಲ್ಯೂರ್ ಆಗುತ್ತೆ ಟೆಂಡರ್ಸ್? ಒಂದೇ ಟೈಮ್ ಹೋಗೇ ಇಲ್ವಾ? ಇನ್ನು ಟೆಂಡರ್ಗೆ ಹೋಗಿಲ್ವಾ? ಇಲ್ಲ ಬ್ರದರ್, ಈಗ ಹೋಗಿರೋದು ಇಲ್ಲ, ಈ ಫಸ್ಟ್ ಟೈಮ್ ಹೋಗ್ತಾ ಅವ್ರ ಸೆಕೆಂಡ್ ಟೈಮ್ ಅಲ್ರಿ ಇದು ಟೆಂಡರ್ ಕರೆದು ಸೆಕೆಂಡ್ ಟೈಮ್ ಅಲ್ಲ. ಈಗ ಸೆಕೆಂಡ್ ಟೈಮ್ ಟೆಂಡರ್ ಸಿಂಗಲ್ ಟೆಂಡರ್ ಬಂದ್ರು ಪಾಸ್ ಮಾಡಬೇಕು ಅಂತ ಕಾನೂನು ಐತೆ. ಅದೆಲ್ಲ ಪಾಸ್ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿ. ಮತ್ತೆ ಮಾಲೂರು ಎಸ್ಪೆಷಲಿ ಇಮಿಡಿಯೇಟ್ ಶಾರ್ಟ್ ಟೈಮ್ ಟೆಂಡರ್ ಮಾಡಿ ಟೆಂಡರ್ ಕೊಡಿ. ಆಗಿಲ್ಲ ಅಂದ್ರೆ ಲೆಟರ್ ಕೊಟ್ಬಿಡಿ PWD ಮಾಡ್ತಾರೆ. ಮಾಲೂರು ಕೊಟ್ಟರು 5 ಕೋಟಿ ಇದೆ, 80 ಕೋಟಿ ಇಲ್ಲ ಇಲ್ಲ PWD ಗ್ರಾಮೀಣ ಕುಡಿಯುವ ಮತ್ತು ನೈರ್ಮಲ್ಯ ಇಲಾಖೆ